ನಮಸ್ಕಾರ. ಇವತ್ತು ನಾವು ಕಂಸನ ಪೂರ್ವಜನ್ಮದ ರಹಸ್ಯವನ್ನು ತಿಳ್ಕೊಳ್ಳುವ. ನಮಗೆಲ್ಲ ಗೊತ್ತಿದ್ದ ಹಾಗೆ ಕಂಸ ಶ್ರೀಕೃಷ್ಣ ಪರಮಾತ್ಮನ ಸೋದರ ಮಾವ. ಶ್ರೀಕೃಷ್ಣ ಪರಮಾತ್ಮ ಭಗವಂತ ದೇವಕೀ ದೇವಿಯ ಗರ್ಭದಲ್ಲಿ 8ನೇಯ ಮಗುವಾಗಿ ತಾನು ಅವತಾರ ಮಾಡಿ ಬರುವುದಕ್ಕಿಂತಲೂ ಮೊದಲು 7ನೇಯ ಮಗುವಾಗಿ ಬಂದವನು ಬಲರಾಮ. ಈ ಬಲರಾಮ ಯಾವಾಗ ದೇವಕೀ ದೇವಿಯ ಗರ್ಭದಲ್ಲಿ ಆ ಭ್ರೂಣವು ಮೂಡುತ್ತದೋ ಆವಾಗ ಯೋಗ ಮಾಯೆಗೆ ಭಗವಂತ ಆದೇಶ ಕೊಟ್ಟಿರ್ತಾನೆ, ಈ ಮಗುವನ್ನು ಇಲ್ಲಿಂದ ಸೆಳೆದುಕೊಂಡು ಹೋಗಿ ವಸುದೇವನ ಇನ್ನೊಬ್ಬಳು ಪತ್ನಿ ರೋಹಿಣಿ ಅಂತ ಹೇಳುವಂಥವಳು ನಂದಗೋಪನ ಅರಮನೆಯಲ್ಲಿದ್ದಾಳೆ, ಅಲ್ಲಿ ಅವಳ ಗರ್ಭದಲ್ಲಿ ದೇವಕೀ ದೇವಿಯ ಗರ್ಭದಲ್ಲಿದ್ದ ಈ 7ನೇ ಮಗುವನ್ನು ಕೊಂಡೋಗಿ ಸ್ಥಾಪಿಸಬೇಕು ಅಂತ. ಹಾಗೆ ಮಗು 7ನೇಯ ಮಗು ಸುರಕ್ಷಿತವಾಗಿರುತ್ತದೆ. 8ನೇಯ ಮಗು ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಬೇಕಷ್ಟೇ. 7ನೇ ಗರ್ಭವನ್ನು ದೇವಕಿಯಿಂದ ಸೆಳೆದು ರೋಹಿಣಿಯಲ್ಲಿ ಸ್ಥಾಪಿಸಲಾಗುತ್ತದೆ. ಅದಕ್ಕಿಂತಲೂ ಹಿಂದೆ 6 ಮಕ್ಕಳು ಹುಟ್ಟಿದ್ದಾರೆ. ಆ 6 ಮಕ್ಕಳನ್ನು ಕೂಡ ಕಂಸ ಕೊಂದಿದ್ದಾನೆ. ಈ ಕಂಸ ಕೊಂದಂತಹ ಈ 6 ಮಕ್ಕಳು ಯಾರು ಅಂದರೆ, ಈ 6 ಮಕ್ಕಳು ಕೂಡ ಸ್ವತಃ ಕಂಸನದ್ದೇ ಮಕ್ಕಳು ಅಂತ ನಮಗೆ ಹರಿವಂಶ ಪುರಾಣ ಹೇಳುತ್ತದೆ. ಅದು ಯಾರು, ಆ 6 ಮಕ್ಕಳು ಯಾರು, ಹಾಗೂ ಕಂಸ ಯಾರು, ಹಿಂದಿನ ಅವನ ಜನ್ಮದ ರಹಸ್ಯ ಏನು ಅಂತ ನಾವು ತಿಳಿಯುವುದಾದರೆ, ಕಂಸನ ಒಳಗೆ ಇದ್ದಂಥವನು ಕಾಲನೇಮಿ ಅಂತ ಹೇಳುವಂತಹ ಒಬ್ಬ ರಾಕ್ಷಸ. ಆ ಕಾಲನೇಮಿ ಹಿರಣ್ಯಕಶಿಪುವಿನ ಕಾಲದಲ್ಲಿ ಇದ್ದಂಥವನು. ಹಿರಣ್ಯಕಶಿಪುವಿಗೆ ಗೆಳೆಯನಾಗಿದ್ದವನು ಈ ಕಾಲನೇಮಿ. ಇಬ್ಬರೂ ಕೂಡ ರಾಕ್ಷಸರೇ. ಹಿರಣ್ಯಕಶಿಪು ದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ, ಬ್ರಹ್ಮದೇವರನ್ನು ಕುರಿತು. ನಮಗೆಲ್ಲ ಗೊತ್ತುಂಟು, ಬೇರೆ ಬೇರೆ ರೀತಿಯಾದಂತಹ ವರಗಳನ್ನು ಕೇಳುತ್ತಾನೆ. ನನಗೆ ಮನೆಯ ಒಳಗೆ ಸಾವು ಬರಬಾರ್ದು, ಹೊರಗೆ ಸಾವು ಬರಬಾರ್ದು, ಆಕಾಶದಲ್ಲಿ ಸಾವು ಬರಬಾರ್ದು, ನೆಲದಲ್ಲಿ ಭೂಮಿಯಲ್ಲಿ ಸಾವು ಬರಬಾರ್ದು, ಯಾವ ಆಯುಧಗಳಿಂದಲೂ ಸಾವು ಬರಬಾರ್ದು, ಮನುಷ್ಯರಿಂದಲೂ ಬರಬಾರ್ದು, ಪ್ರಾಣಿಯಿಂದಲೂ ಬರಬಾರ್ದು, ಹೀಗೆಲ್ಲ ವರಗಳನ್ನು ಕೇಳಿದ್ದ. ಅದರ ಒಟ್ಟಿಗೆ ನಾನೇ ಇನ್ನು ಮುಂದೆ ಬ್ರಹ್ಮನ ಸ್ಥಾನದಲ್ಲಿ ನಿಲ್ತೇನೆ, ಅಂದರೆ ಎಲ್ಲರೂ ನನ್ನನ್ನು ಪೂಜಿಸಬೇಕು, ಎಲ್ಲರೂ ತಪಸ್ಸು ನನ್ನನ್ನೇ ಮಾಡಬೇಕು, ಎಲ್ಲರಿಗೂ ವರವನ್ನು ಕೊಡುವುದಿದ್ರೆ ನಾನೇ ಕೊಡ್ತೇನೆ, ನೀನು ಬರುವುದು ಬೇಡ ಅಂತ ಬ್ರಹ್ಮದೇವರಲ್ಲಿ ಅವನು ಕೇಳಿದ್ದಂತೆ. ಆಯಿತು, ತಥಾಸ್ತು ಅಂತ ಬ್ರಹ್ಮದೇವರು ಹೇಳಿ ಅದೃಶ್ಯರಾಗಿದ್ರು. ಈಗ ಹಿರಣ್ಯಕಶಿಪುವಿನ ಕಾಲದಲ್ಲಿ ಎಲ್ಲರೂ ಕೂಡ ಹಿರಣ್ಯಕಶಿಪುವನ್ನೇ ಕುರಿತು ತಪಸ್ಸು ಮಾಡ್ತಾ ಇದ್ರು. ಕಾಲನೇಮಿ ಹಿರಣ್ಯಕಶಿಪುವಿನ ಗೆಳೆಯ. ಈ ಕಾಲನೇಮಿಗೆ 6 ಜನ ಗಂಡು ಮಕ್ಕಳಿರ್ತಾರೆ. ಆದರೆ ಆ 6 ಮಕ್ಕಳು ಕೂಡ ಭಗವಂತನ ಭಕ್ತರು, ಮತ್ತು ಅವರು 6 ಜನರು ಕೂಡ ತಪಸ್ಸು ಮಾಡಲಿಕ್ಕೆ ಅಂತ ಹೋಗ್ತಾರೆ. ಹೀಗೆ ಹೋದಂತಹ ಆ 6 ಮಕ್ಕಳು ಬ್ರಹ್ಮದೇವರನ್ನೇ ಕುರಿತು ತಪಸ್ಸು ಮಾಡ್ತಾರೆ. ಬ್ರಹ್ಮದೇವರು ಪ್ರತ್ಯಕ್ಷವೂ ಆಗ್ತಾರೆ, ಅವರಿಗೆ ಬೇಕಾದಂಥ ವರಗಳನ್ನೂ ಕೊಡ್ತಾರೆ. ಈ ಕಾಲನೇಮಿಯ ಈ 6 ಮಕ್ಕಳು ತಪಸ್ಸನ್ನೆಲ್ಲ ಮುಗಿಸಿಕೊಂಡು ಹಿಂದಿರುಗಿ ಬರ್ತಾ ಇರಬೇಕಾದ್ರೆ ಎದುರಿಗೆ ಹಿರಣ್ಯಕಶಿಪು ಸಿಗ್ತಾನೆ. ನೀವು ಯಾರು? ನಾವು ಕಾಲನೇಮಿಯ ಮಕ್ಕಳು. ಎಲ್ಲಿಗೆ ಹೋಗಿದ್ರಿ ಅಂತ ಕೇಳುವಾಗ, ತಪಸ್ಸು ಮಾಡಲಿಕ್ಕೆ ಹೋಗಿದ್ದೆವು. ಯಾರ ಕುರಿತು ತಪಸ್ಸನ್ನು ಆಚರಿಸಿದ್ರಿ? ಬ್ರಹ್ಮನನ್ನು ಕುರಿತು ನಾವು ತಪಸ್ಸು ಮಾಡಿದೆವು. ಏನೆಲ್ಲ ವರಗಳು, ಹೀಗೆಲ್ಲ ವರಗಳು ಎಲ್ಲ ಹೇಳ್ತಾರೆ ಕಾಲನೇಮಿಯ ಮಕ್ಕಳು. ಆವಾಗ ಈ ಹಿರಣ್ಯಕಶಿಪುವಿಗೆ ಬಹಳ ಕೋಪ ಬರ್ತದೆ. ನಾನು ಬ್ರಹ್ಮನ ಸ್ಥಾನದಲ್ಲಿದ್ದೇನೆ, ನನ್ನನ್ನೇ ನೀವೆಲ್ಲರೂ ತಪಸ್ಸು ಮಾಡಬೇಕು ಅಂತ ನಾನಿಲ್ಲಿ ರಾಜಾಜ್ಞೆ ಹೊರಡಿಸಿದ್ದೆ, ಶಾಸನ ವಿಧಿಸಿದ್ದೆ. ಎಲ್ಲರೂ ಹಿರಣ್ಯಕಶಿಪುವೇ ಭಗವಂತ ಅಂತ ಹಿರಣ್ಯಕಶಿಪುವನ್ನೇ ಪೂಜಿಸ್ತಾರೆ, ಪ್ರಾರ್ಥಿಸ್ತಾರೆ, ತಪಸ್ಸು ಮಾಡ್ತಾರೆ, ಯಜ್ಞಯಾಗಗಳನ್ನು ಮಾಡ್ತಾರೆ. ನೀವು ಮಾತ್ರ ಇನ್ನೂ ಬ್ರಹ್ಮನೇ ಬೇಕು ಅಂತ ಹೋಗಿದ್ದೀರಲ್ಲ, ನಿಮಗೆ ನಾನು ಶಾಪ ಕೊಡ್ತೇನೆ ಅಂತ ಆ 6 ಮಕ್ಕಳಿಗೂ ಕೂಡ ಹಿರಣ್ಯಕಶಿಪು ಶಾಪ ಕೊಡ್ತಾನೇನು ಅಂದರೆ, ಮುಂದೆ ನೀವು ನಿಮ್ಮ ತಂದೆಯ ಕೈಯಿಂದಲೇ ಸಾಯುವವರಾಗಿ, ನಿಮ್ಮ ತಂದೆಯೇ ನಿಮ್ಮನ್ನು ವಧಿಸುವಂತಾಗ್ಲಿ ಅಂತ ಶಾಪ ಕೊಡ್ತಾನಂತೆ ಈ ಹಿರಣ್ಯಕಶಿಪು ಕಾಲನೇಮಿಯ ಮಕ್ಕಳಿಗೆ. ಹಾಗೆ ಕಾಲಾಂತರದಲ್ಲಿ ಈ ಕಾಲನೇಮಿಯೇ ಕಂಸನಾಗಿ ಬಂದಿದ್ದಾನೆ. ಹಾಗೂ ಕಂಸನ ಕೈಯಿಂದ ಕೊಲ್ಲಲ್ಪಟ್ಟಂತ ಆ 6 ಮಕ್ಕಳು ಕಾಲನೇಮಿಯ ಮಕ್ಕಳಾಗಿದ್ದಂಥವರು. ಆ ಭಗವಂತ ಅದನ್ನು ಹೇಗೆ ಒಂದು ಸೆಟ್ ಮಾಡಿ ಕೊಡ್ತಾನೆ ಅಂತ ಹೇಳುವಂಥದ್ದು ನಾವು ನೋಡಿದರೆ, ಆ 6 ಮಕ್ಕಳು ಕೂಡ ಬಂದು ದೇವಕಿಯ ಗರ್ಭವನ್ನು ಸೇರಿ ದೇವಕಿಯಿಂದ ಆ 6 ಮಕ್ಕಳು ಜನಿಸಲ್ಪಟ್ಟು 6 ಮಕ್ಕಳು ಕೂಡ ಕಂಸನದ್ದೇ ಹಿಂದಿನ ಜನ್ಮದಲ್ಲಿ. ದೇವಕಿಯಿಂದ ತಾನು ಉತ್ಪನ್ನರಾಗಿ ಬಂದಿದ್ದಾರೆ. ಈ ಕಂಸನ ಕೈಯಿಂದ ಎಲ್ಲರೂ ಕೂಡ ಹತರಾಗಿದ್ದಾರೆ, ಅಂದರೆ ಕೊಲ್ಲಲ್ಪಟ್ಟಿದ್ದಾರೆ. ಈ ರೀತಿಯಾಗಿ ಅಲ್ಲಿ ಹಿರಣ್ಯಕಶಿಪು ಕೊಟ್ಟಂತಹ ಶಾಪದ ಪರಿಣಾಮವಾಗಿ ಆ 6 ಮಂದಿ ಕಾಲನೇಮಿಯ ಮಕ್ಕಳು, ಕಾಲನೇಮಿಯೇ ಕಂಸನಾಗಿ ಬಂದಾಗ ದೇವಕಿಯ ಗರ್ಭದಲ್ಲಿ ಹುಟ್ಟಿ ಬಂದು ಎಲ್ಲರೂ ಕೂಡ ಅವರ ತಂದೆಯಿಂದಲೇ ಹತರಾಗ್ತಾರೆ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಕಂಸ ಕೊಂದಂತಹ 6 ಮಕ್ಕಳು ಕೂಡ ಸ್ವತಃ ಕಂಸನದ್ದೇ, ಅಂದರೆ ಕಾಲನೇಮಿಯ ಮಕ್ಕಳು ಅಂತ ಹೇಳುವಂಥದ್ದನ್ನು ನಮಗೆ ಹರಿವಂಶ ತಿಳಿಸಿಕೊಡುತ್ತದೆ. ಈ ರೀತಿಯಾಗಿ ಹೀಗೆಲ್ಲ ಕೆಲವೊಂದಷ್ಟು ವಿಚಾರಗಳು ಪ್ರತಿಯೊಂದು ಕೂಡ ಭಾಗವತ ಪುರಾಣ ಇರ್ಬೋದು, ಇನ್ನಿತರ ಪುರಾಣಗಳಲ್ಲಿ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಆ 6 ಮಕ್ಕಳು ಯಾಕಾಗಿರ್ಬೋದು, ಅವರು ಯಾಕೆ ಸತ್ರು, ಅವರ ಪಾತ್ರ ಏನು, ಹೀಗೆಲ್ಲ ನಮ್ಮ ಮನಸ್ಸಿಗೆ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವಾಗಿ ಈ ಕಥೆ ಉಂಟು. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.